ನಾವು ಹೊರಗಡೆಯಿಂದ ದೇವ್ರನ್ನ ಫಿಕ್ಸ್ ಮಾಡೋಕ್ಕಾಗಲ್ಲ. ಒಂಥರ ನನ್ನ ದೇವರು ಇಷ್ಟೊತ್ತು ಪೂಜೆ ಮಾಡ್ತೀನಿ ಎಲ್ಲ ಹೊರಗಡೆಯಿಂದ ಫಿಕ್ಸ್ ಮಾಡೋಕ್ಕಾಗಲ್ಲ. ನಾವು ಹೊರಗಡೆಯಿಂದ ಎಷ್ಟೇ ಮಾಡಿದ್ರೂ ಎಲ್ಲ ನಮ್ಮ ಅಹಂಕಾರಕ್ಕೆ ಊಟ. ಪ್ರಾರ್ಥನೆ ಇರ್ಬೋದು, ಪೂಜೆ ಇರ್ಬೋದು, ದಾನ ಧರ್ಮ ಇರ್ಬೋದು, ಎಲ್ಲ ಹೊರಗಡೆ ತೋರಿಸ್ಕೊಡೋ ಹಾಗೆ ನಾನು ಇಷ್ಟು ಮಾಡಿದೆ ಅಂತ ಲೆಕ್ಕ ಇಟ್ಬಿಟ್ರೇ ಹೋಯಿತು. ನಿಜವಾಗ್ಲೂ ಒಳಗಡೆ ದೇವರನ್ನ ನಾವು ಮೊದಲು ಪ್ರತಿಷ್ಠಾಪಿಸ್ಕೊಳ್ಬೇಕಾದ್ರೆ ಫಸ್ಟ್ ನಾವು ಹೇಗೆ ಕೂತ್ಕೊಳ್ತೀವಿ, ಫಿಸಿಕಲ್ ಪಾಶ್ಚರಿಂದ ಸ್ಪೈನ್ ಕರೆಕ್ಟಾಗಿ ಇಟ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಎಕ್ಸ್ಪೀರಿಯನ್ಸ್ ಮಾಡಿ. ಕೀಪ್ ದಿ ಸರ್ಕ್ಯುಲೇಷನ್ ಆಫ್ ದಿ ಎನರ್ಜಿ ಸ್ಪೈನಲ್ಲಿ ಒಂದು ಸ್ವಲ್ಪ ಸರ್ಕ್ಯುಲೇಷನ್ ಆಗಲಿ, ಆ ರೀತಿ ಕೂತ್ಕೊಳ್ಳಿ. ದಟ್ ಈಸ್ ಫೀಲಿಂಗ್ ದಿ ಎನರ್ಜಿ, ಸ್ಟ್ರೆಂತ್, ಗಾಡ್ ಒಳಗಡೆ. ಏನು ಮುಂದೆ ದೇವರು ಅಂದರೆ ಎಲ್ಲರೂ ನನಗದು ಸಿಗಬೇಕು, ಇದು ಸಿಗಬೇಕು, ಪ್ರಾಸ್ಪರಿಟಿ ಸಿಗಬೇಕು, ನಂಗೆ ಕೀರ್ತಿ ಸಿಗಬೇಕು, ಎಲ್ಲ ದಾನ ಧರ್ಮ ಮಾಡೋದು, ಪುಣ್ಯ ಸಿಗಬೇಕು, ಇದೆಲ್ಲ ತೆಗೆದಾಕ್ಬಿಡಿ. ಹೊರಗಡೆಯಿಂದ ಫಿಕ್ಸ್ ಮಾಡೋದು ಬೇಡ, ಆಯಿತಾ? ಸುಮ್ಮನೆ ಕೂತ್ಕೊಳ್ಳಿ. ಕೂತ್ಕೊಂಡಾಗ ನೀವು ಯಾವಾಗ ಕೂತ್ಕೊಳ್ತೀರಾ ಕರೆಕ್ಟಾಗಿ ಹೊಕ್ಕಳನ್ನ ಒಳಗಡೆ ಎಳ್ಕೊಂಡು ಬೆನ್ನು ನೆಟ್ಟಿಗಿಟ್ಕೊಂಡು ಸ್ಪೈನ್ನಲ್ಲಿ ಎನರ್ಜಿನ ಫೀಲ್ ಮಾಡ್ತೀರಾ. ಬಿಕಾಸ್ ದ ಟ್ರಂಕ್ ಈಸ್ ಒಂಥರ ಇವಾಗ ಕರೆಕ್ಟಾಗಿದೆ. ಇವಾಗ ಇಲ್ಲಿ ಆ ಒಂದು ಶಕ್ತಿ ಅನುಭವ ಆಗುತ್ತೆ, ಒಂದು ರಸ ಒಂದು ಉತ್ಪತ್ತಿ ಆಗೋದು ಈ ಜಾಗದಲ್ಲಿ ಗೊತ್ತಾಗುತ್ತೆ. ಇದು ಪ್ರಾಸ್ಪೆರಿಟಿ. ನಾವು ಯಾವಾಗ ಎನರ್ಜಿನ ಮೇಲ್ಮುಖವಾಗಿ ಚಾನಲ್ ಮಾಡ್ತೀವಿ, ಅದು ಮೇಲಕ್ಕೆ ಹೋಗ್ತಾ ಹೋಗ್ತಾ ಎನರ್ಜಿ ರೈಸ್ ಆಗ್ತಾ ದೇವ್ರಿಗೆ ಹತ್ತಿರ ಬರ್ತಾ ಇದ್ದಾಗ ಅದು ಪ್ರಾಸ್ಪೆರಿಟಿ. ನಮ್ಮ ಸಾಧನೆಯಲ್ಲಿ ನಾವು ಪ್ರಾಸ್ಪೆರಿಟಿ, ನಿಯರ್ನೆಸ್, ಕ್ಲೋಸ್ನೆಸ್, ಟುಗೆದರ್ನೆಸ್, ಒನ್ನೆಸ್ ಎಲ್ಲ ಇಲ್ಲಿ ಹೊರತು ನಾವು ಎಷ್ಟು ಹೊರಗಡೆ ಎಷ್ಟು ಯಾತ್ರಾ ಸ್ಥಳಕ್ಕೆ ಹೋದ್ವಿ, ಏನೇನನ್ನು ಹೋಗಿ ನಾವು ಎಂತೆಂಥ ಪರ್ವತದ ಶಿಖರದ ಮೇಲೆ ಮುಟ್ಬಿಟ್ಟು ಬಂದ್ವಿ, ಎಷ್ಟು ನದಿಲಿ ಸ್ನಾನ ಮಾಡಿದ್ವಿ, ಎಷ್ಟು ಜಪ ಹೇಳಿದ್ವಿ, ಎಷ್ಟು ಹೋಮ ಮಾಡಿದ್ವಿ, ಎಷ್ಟು ದ್ರವ್ಯಗಳನ್ನ ಹಾಕಿದ್ವಿ, ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಅದು ಮಾಡಿ ಅದು ಹುಮ್ಮಸ್ಸಿಂದ ಮಾಡಿ. ಆದರೆ ಅದು ಮಾಡೋಕ್ಕೆ ನಾವು ಮೊದಲು ನಮ್ಮ ಒಳಗಡೆ ಪ್ರತಿಷ್ಠಾಪಿಸ್ಕೊಳ್ಬೇಕು. ಇದನ್ನು ಸೆಂಟ್ರ್ ಮಾಡಿಕೊಂಡಾಗ ಇದು ಮಿಕ್ಕಿದ್ದೆಲ್ಲ ಮಾಡಿದ್ರೆ ನಮಗೆ ತುಂಬ ಶಕ್ತಿ ಆ ಪ್ರಾಸೆಸ್ನಲ್ಲಿ ಎಲ್ಲರಿಗೂ ಸುತ್ತಲೂ ಎಲ್ಲರಿಗೂ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೇ ಇದ್ದರೆ ನಾವು ಒಬ್ಬರೇ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದ್ದರೆ ನಾವು ಎಲ್ಲೂ ಮುಟ್ಟಲ್ಲ, ಒಳಗೆ ಹೋಗಿರಲ್ಲ. ಹೊರಗಡೆ ನಾನು ಇಷ್ಟು ಮಾಡಿದೆ ಅನ್ನೋ ಲೆಕ್ಕ ಇರುತ್ತೆ. ಅದು ಅಹಂಕಾರಕ್ಕೆ ಊಟ ಆಗುತ್ತಷ್ಟೇ.